ನಮಸ್ಕಾರ ಫ್ರೆಂಡ್ಸ್, ರಕ್ಷಿತ್ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ನಾವು ಕಿವಿ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಈ ಕಿವಿ ಹಣ್ಣಿನಿಂದ ನಮಗೆ ಏನೆಲ್ಲ ಆರೋಗ್ಯದ ಪ್ರಯೋಜನಗಳಿದೆ ಮತ್ತು ಇದನ್ನು ಯಾರೆಲ್ಲ ತಿನ್ನಬೇಕು, ಯಾರೆಲ್ಲ ತಿನ್ನಬಾರ್ದು, ಮತ್ತು ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ. ಇದ್ರ ಜೊತೆಗೆ ಕಿವಿ ಹಣ್ಣು ಈ ಹಣ್ಣಿನ ಮೂಲ ಯಾವುದು, ಯಾವ ದೇಶದಲ್ಲಿ ಇದು ಹುಟ್ಕೊಳ್ತು, ಮತ್ತು ಯಾವ ದೇಶದಲ್ಲಿ ಇದು ಪ್ರಸಿದ್ಧಿ ಪಡೆದಿದೆ, ಹೆಚ್ಚು ಇದನ್ನು ಎಲ್ಲಿ ಬೆಳೀತಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಹಾಗೆ ಇದರಲ್ಲಿ ಅಧಿಕವಾದಂಥ ಪ್ರೋಟೀನ್ ಅಂಶಗಳಿದೆ. ಅದು ಯಾವುದೆಲ್ಲ ಪ್ರೋಟೀನ್ ಅಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದಯವಿಟ್ಟು ಯಾರೋ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಇದೆ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸು ಇದೆ. ಒಂದು ಕಿವಿ ಹಣ್ಣನ್ನು ನಾವು 1-2 ಕಿವಿ ಹಣ್ಣನ್ನು ಪ್ರತಿನಿತ್ಯ ತಿನ್ನೋದ್ರಿಂದ ನಾವು ಡಾಕ್ಟ್ರ್ ಹತ್ರ ಹೋಗೋದು ಕಡಿಮೆ ಆಗುತ್ತೆ. ಅಷ್ಟು ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಗಾಗಿ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ನೀವು ಕಂಪ್ಲೀಟಾಗಿ ನೋಡೋದ್ರಿಂದ ಪೂರ್ತಿ ಮಾಹಿತಿನ ತಿಳ್ಕೊಬೋದು. ಹಾಗೆ ಫ್ರೆಂಡ್ಸ್, ಇನ್ನೊಂದು ರಿಕ್ವೆಸ್ಟು, ಆ್ಯಸ್ ಯೂಶಲಿ ನಾನು ರಿಕ್ವೆಸ್ಟ್ ಮಾಡ್ದಂಗೆ ಇವತ್ತು ಮಾಡ್ತಾಯಿದ್ದೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಹೊಸ ವಿಡಿಯೋಸ್ ಹಾಕಿದಾಗ ನೋಟಿಫಿಕೇಷನ್ಸ್ ಬರುತ್ತೆ, ಯಾವ ವಿಡಿಯೋನೂ ಮಿಸ್ ಆಗೋಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನಾನು ಇನ್ನೂ ಹೊಸ ವಿಡಿಯೋಸ್ನ ನಿಮ್ಮ ಮುಂದೆ ತರ್ಬೋದು ಫ್ರೆಂಡ್ಸ್. ಮೊದಲಿಗೆ ಫ್ರೆಂಡ್ಸ್, ನಾವು ಈ ಕಿವಿ ಹಣ್ಣಿನ ಮೂಲ ಮತ್ತು ಇತಿಹಾಸನ ತಿಳ್ಕೊಳ್ಳೋಣ. ಇದರ ಮೂಲ ಬಂದು ಚೀನಾ ದೇಶ ಆಗಿದೆ. ಚೀನಾ ದೇಶವು ಸುಮಾರು 20ನೇ ಶತಮಾನದಿಂದ ಈ ಹಣ್ಣುಗಳನ್ನು ಬೇರೆ ಬೇರೆ ದೇಶಕ್ಕೆ ಸಾಗುವಳಿ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ಆ ದೇಶದ ಪ್ರಿನ್ಸಿಪಲ್ ಒಬ್ಬರು ಈ ಕಿವಿ ಹಣ್ಣಿನ ಬೀಜಗಳನ್ನು ನ್ಯೂಜಿಲೆಂಡ್ಗೆ ಪರಿಚಯ ಮಾಡ್ತಾರೆ. 1906ರಲ್ಲಿ ವೆಂಗೆನ್ವಿಯ ಕೆಲಸಗಾರ ಅಲೆಕ್ಸಾಂಡರ್ ಹ್ಯಾರಿಸನ್ ದ್ರಾಕ್ಷಿ ಬಳ್ಳಿಗಳ ಜೊತೆ ಈ ಬೀಜಗಳನ್ನು ಬಿತ್ತುತ್ತಾರೆ. ಇದು 1910ರಲ್ಲಿ ಫಲನ ಕೊಡಲಿಕ್ಕೆ ಶುರು ಮಾಡುತ್ತೆ. ತದನಂತರ ಈ ಹಣ್ಣನ್ನು ನ್ಯೂಜಿಲೆಂಡ್ನಲ್ಲಿ ವಾಣಿಜ್ಯ ಬೆಳೆಯಾಗಿ ಬೆಳೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಪಂಚದಲ್ಲಿ ಈ ಹಣ್ಣನ್ನು ಉತ್ಪಾದನೆ ಮಾಡೋದ್ರಲ್ಲಿ ಇಟಲಿ ಮೊದಲನೇ ಸ್ಥಾನದಲ್ಲಿದೆ. ನಂತರದ ಸ್ಥಾನಗಳಲ್ಲಿ ನ್ಯೂಜಿಲೆಂಡ್, ಚಿಲಿ, ಫ್ರಾನ್ಸ್, ಗ್ರೀಸ್, ಜಪಾನ್ ಮತ್ತು ಅಮೆರಿಕದ ಸಂಯುಕ್ತ ರಾಜ್ಯಗಳಿವೆ. ಇದಿಷ್ಟು ಈ ಹಣ್ಣಿನ ಇತಿಹಾಸ ಮತ್ತು ಮೂಲ ಆಗಿದೆ. ಈ ಕಿವಿ ಹಣ್ಣಿನ ರುಚಿ ಬಂದು ಸಿಹಿ ಮತ್ತು ಹುಳಿಯಾಗಿರುತ್ತದೆ. ಇದು ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ ಇ, ಫೋಲೇಟ್ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳನ್ನು ಕೂಡ ಅಧಿಕವಾಗಿ ಹೊಂದಿದೆ. ಇವು ಅನೇಕ ಉತ್ಕರ್ಷಣ ನಿರೋಧಕಗಳನ್ನು ಕೂಡ ಹೊಂದಿವೆ ಮತ್ತು ಇದರಲ್ಲಿ ಫೈಬರ್ ಉತ್ತಮವಾಗಿದೆ ಅಂತ ಹೇಳ್ಬೋದು. ಈ ಹಣ್ಣು ನಮಗೆ ವರ್ಷ ಪೂರ್ತಿ ಎಲ್ಲ ಋತುಮಾನಗಳಲ್ಲೂ ಕೂಡ ಸಿಗುತ್ತೆ. ಕ್ಯಾಲಿಫೋರ್ನಿಯಾದಲ್ಲಿ ನವಂಬರ್ನಿಂದ ಮೇವರೆಗೂ ಮತ್ತು ನ್ಯೂಜಿಲೆಂಡ್ನಲ್ಲಿ ಜೂನಿಂದ ಅಕ್ಟೋಬರ್ವರೆಗೂ ಕೂಡ ಬೆಳೆಯುತ್ತಾರೆ. ಅದರಿಂದಾಗಿ ನಮಗೆ ಇದು ವರ್ಷ ಪೂರ್ತಿ ಸಿಗುತ್ತೆ. ಇನ್ನು ಈ ಹಣ್ಣಿನಲ್ಲಿ ಅಡಗಿರುವಂಥ ಅಗಾಧವಾದ ಪ್ರೋಟೀನ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಕಿವಿ ಹಣ್ಣಿನಲ್ಲಿ ವಿಟಮಿನ್ ಸಿ ಅಗಾಧವಾಗಿದೆ ಫ್ರೆಂಡ್ಸ್. ಮತ್ತು ಇದರ ಪೊಟ್ಯಾಷಿಯಂ ಪ್ರಮಾಣ ತೂಕದಲ್ಲಿ ಒಂದು ಬಾಳೆಹಣ್ಣಿಗಿಂತ ಸ್ವಲ್ಪ ಕಡಿಮೆನೇ ಇದೆ. ಮತ್ತು ಇದು ವಿಟಮಿನ್ ಇ ಅನ್ನು ಮತ್ತು ಸ್ವಲ್ಪ ಪ್ರಮಾಣದ ವಿಟಮಿನ್ ಎ ಅನ್ನು ಸಹ ಹೊಂದಿದೆ. ಇದರ ಚರ್ಮವು ಫ್ಲೇವಿನಾಯ್ಡ್ ಆ್ಯಂಟಿ ಆಕ್ಸಿಡೆಂಟ್ಗಳ ಉತ್ತಮ ಮೂಲ ಆಗಿದೆ ಅಂತ ಹೇಳ್ಬೋದು. ಈ ಹಣ್ಣಿನ ಬೀಜದ ಎಣ್ಣೆಯ ಅಂಶ ಸರಿಸುಮಾರು 62% ಆಲ್ಫಾ ಲಿಯೋನಿಕ್ಸ್ ಆಮ್ಲ, ಒಮೆಗಾ 3 ಕೊಬ್ಬಿನಂಥ ಆಮ್ಲಗಳನ್ನು ಕೂಡ ಇದು ಹೊಂದಿರುತ್ತದೆ. ಸಾಮಾನ್ಯವಾಗಿ ಮಧ್ಯಮ ಗಾತ್ರದ ಒಂದು ಕಿವಿ ಹಣ್ಣು 46 ಕ್ಯಾಲೋರಿಗಳು ಮತ್ತು 0.3 ಗ್ರಾಮ್ ಕೊಬ್ಬುಗಳು, 1 ಗ್ರಾಮ್ ಪ್ರೋಟೀನ್ಗಳು, 11 ಗ್ರಾಮ್ ಕಾರ್ಬೋಹೈಡ್ರೇಟ್ಗಳು, 75 ಮಿಲಿಗ್ರಾಮ್ ವಿಟಮಿನ್ಗಳು ಮತ್ತು 2.6 ಗ್ರಾಮ್ ಜೀರ್ಣ ಮಾಡುವ ನಾರಿನ ಅಂಶಗಳನ್ನು ಹೊಂದಿರುತ್ತವೆ. ಈ ಕಿವಿ ಹಣ್ಣಿನಲ್ಲಿ ಹೆಚ್ಚು ನಾರಿನ ಅಂಶ ಇರೋದ್ರಿಂದ ಕೆಲವೊಬ್ಬರಿಗೆ, ಅಂದರೆ ಇದನ್ನು ಜೀರ್ಣ ಮಾಡುವಂಥ ಶಕ್ತಿ ಜಾಸ್ತಿ ಇರೋದ್ರಿಂದ ಕೆಲವೊಬ್ಬರಿಗೆ ಇದನ್ನು ತಿಂದರೆ ಬೇದಿ ಆಗುವಂಥ ಸೂಚನೆಗಳು ಜಾಸ್ತಿ ಇರುತ್ತೆ. ಮಾಗದ ಈ ಕಿವಿ ಹಣ್ಣು ಸಹ ಪ್ರೋಟೀನ್ಗಳಲ್ಲಿ ವಿಲೀನವಾಗುವ ಕಿಣ್ವ ಎಕ್ವಿನಿಡಿಯನ್ನು ಅಗಾಧವಾಗಿ ಹೊಂದಿರೋದ್ರಿಂದ ಇದನ್ನು ವಾಣಿಜ್ಯವಾಗಿ ಮಾಂಸದ ಸಂರಕ್ಷಣೆಗೆ ಬಳಸಲಾಗುತ್ತದೆ. ಆದರೆ ಇದು ಕೆಲವು ಜನರಿಗೆ ಮಾತ್ರ ಅಲರ್ಜಿಯನ್ನು ಉಂಟು ಮಾಡುತ್ತದೆ. ನಿರ್ದಿಷ್ಟವಾಗಿ ಹೇಳಬೇಕು ಅಂದರೆ, ಕೆಲವೊಂದು ಹಣ್ಣುಗಳನ್ನು ತಿಂದರೆ ಕೆಲವೊಬ್ಬರಿಗೆ ಹಾಕ್ತಾರಲ್ಲ, ಅದರಲ್ಲಿ ಪಪ್ಪಾಯಿ ಇರ್ಬೋದು, ಲೇಟೆಕ್ಸು ಅಥವಾ ಅನಾನಸ್
ಇಂಥ ಹಣ್ಣುಗಳನ್ನು ತಿಂದಂಥವ್ರಿಗೆ ಅಲರ್ಜಿ ಆಗ್ತಾಯಿದ್ರೆ ಈ ಕಿವಿ ಹಣ್ಣು ತಿಂದರೂ ಸಹ ಅವರಿಗೆ ಅಲರ್ಜಿ ಆಗುವಂಥ ಸಂಭವವಿರುತ್ತದೆ. ಇದರಿಂದ ಆಗುವಂಥ ಕೆಲವು ಅಲರ್ಜಿಗಳು ಯಾವ್ಯಾವುದು ಅಂತ ನೋಡೋದಾದರೆ ಹೆಚ್ಚು ಬೆವರುವುದು, ಮೈ ಜುಮ್ ಅನ್ನೋದು, ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗುವುದು, ತುಟಿಗಳು, ನಾಲಿಗೆ ಮತ್ತು ಮುಕ್ಕುಗಳಲ್ಲಿ ಕೆಂಪು ಕೆಂಪು ಗುಳ್ಳೆಗಳಾಗುವುದು, ಮತ್ತು ಹೊಟ್ಟೆ ನೋವು ಬರುವುದು, ಉಸಿರಾಟದ ತೊಂದರೆ ಆಗುವುದು, ಮತ್ತು ಉಸಿರಾಡುವಾಗ ಸೋಯಿ ಅಂತ ಸೌಂಡ್ ಬರುತ್ತಲ್ಲ ಆ ಥರ ಸೌಂಡ್ ಬರೋದು, ತೀವ್ರವಾದ ತುರಿತ ಮತ್ತು ಬಾಯಿಯ ನೋವುಗಳು ಕೂಡ ಕಾಣಿಸ್ಕೋಬೋದು. ಇನ್ನು ಈ ಕಿವಿ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಆಗುವಂಥ ಪ್ರಯೋಜನಗಳೇನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಫ್ರೆಂಡ್ಸ್. ಈ ಕಿವಿ ಹಣ್ಣು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರ ಅಂತ ಹೇಳ್ಬೋದು. ಈ ಹಣ್ಣು ಸೇವನೆ ಮಾಡೋದ್ರಿಂದ ಆಗುವಂಥ ಮೊದಲನೇ ಪ್ರಯೋಜನನ ನೋಡೋಣ. ಇದು ರೋಗ ನಿರೋಧಕ ಕಾರ್ಯವನ್ನು ಹೆಚ್ಚಿಸುತ್ತದೆ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಕಾರ್ಯ ಕಡಿಮೆ ಆಗಿತ್ತು ಅಂದರೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು ಅಂದರೆ ಆ ಶಕ್ತಿಯನ್ನು ಈ ಹಣ್ಣನ್ನು ನಾವು ಸೇವನೆ ಮಾಡೋದ್ರಿಂದ ಆ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಕಿವಿ ಹಣ್ಣಿನಲ್ಲಿ ಹೆಚ್ಚಿನ ವಿಟಮಿನ್ ಸಿ ಅಂಶ ಇರೋದ್ರಿಂದ ಪ್ರತಿರಕ್ಷಣಾ ವ್ಯವಸ್ಥೆಯು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ತದೆ. ಮತ್ತು ನಮಗೆ ಸೋಂಕುಗಳು ತಗುಲದಾಗೆ ಇದು ನಮಗೆ ಸಹಾಯ ಮಾಡುತ್ತದೆ. ಮತ್ತು ನಮಗೆ ಗಾಯಗಳಾದಾಗ ಅದನ್ನು ಗುಣಪಡಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ನಾವು ಎರಡನೇ ಪ್ರಯೋಜನ ನೋಡೋದಾದರೆ ಇದು ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಈ ಕಿವಿ ಹಣ್ಣಿನಲ್ಲಿ ಆ್ಯಕ್ಟಿನಿಡಿನ್ ಅಂಥ ಕಿಣ್ವಗಳಿವೆ. ಇದು ಪ್ರೋಟೀನ್ಗಳನ್ನು ಒಡೆಯೋದಕ್ಕೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇನ್ನು ನಂಬರ್ 3, ಇದು ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಹೆಚ್ಚು ಸಹಾಯ ಮಾಡುತ್ತೆ. ಈ ಹಣ್ಣಿನಲ್ಲಿರುವಂಥ ವಿಟಮಿನ್ ಸಿ ಮತ್ತು ಈ ಉತ್ಕರ್ಷಣ ನಿರೋಧಕಗಳು ಚರ್ಮವನ್ನು ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಣೆ ಮಾಡುತ್ತವೆ ಮತ್ತು ಕಾಲಜನ್ ಸಂಶ್ಲೇಷಣೆಯನ್ನು ಉತ್ತೇಜಿಸುವಲ್ಲಿ ಇದು ಸಹಾಯ ಮಾಡುತ್ತದೆ ಮತ್ತು ಯೌವನದಂತಹ ಚರ್ಮವನ್ನು ನಮಗೆ ಕೊಡಲಿಕ್ಕೆ ಇದು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ನಂಬರ್ 4, ಈ ಹಣ್ಣನ್ನು ನಾವು ತಿನ್ನೋದ್ರಿಂದ ನಮ್ಮ ಕಣ್ಣಿಗೆ ಬಹಳ ಉಪಯೋಗ ಇದೆ. ಕಿವಿ ಹಣ್ಣಿನಲ್ಲಿ ಲುಟೀನ್ ಮತ್ತು ಜಿಯಾಕ್ಸಿಂಥಿನ್ ಸಮೃದ್ಧವಾಗಿರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಗಳು ವಯಸ್ಸಿಗೆ ಸಂಬಂಧಿಸಿದಂತೆ ಬರುವಂಥ ಕಣ್ಣಿನ ಪೊರೆ, ಕಣ್ಣಿಗೆ ಬರುವಂಥ ಡಿಜೆನರೇಷನ್ನಿಂದ ಬರುವಂಥ ತೊಂದರೆಗಳು, ಮತ್ತು ದೃಷ್ಟಿ ದೋಷ ಆಗೋದು, ಈ ಎಲ್ಲ ತೊಂದರೆಗಳು ಕೂಡ ಈ ಹಣ್ಣನ್ನು ಸೇವಿಸೋದ್ರಿಂದ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತವೆ. ಇನ್ನು ಈ ಹಣ್ಣನ್ನು ತಿನ್ನೋದ್ರಿಂದ ಸಿಗುವಂಥ 5ನೇ ಪ್ರಯೋಜನ ಏನು ಅಂತ ನೋಡೋದಾದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಇದು ನಿಯಂತ್ರಣ ಮಾಡುತ್ತದೆ. ಈ ಹಣ್ಣಿನಲ್ಲಿರುವಂಥ ಫೈಬರ್ ಅಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡೋಕ್ಕೆ ನಮಗೆ ಸಹಾಯ ಮಾಡುತ್ತದೆ ಮತ್ತು ಇದು ಮಧುಮೇಹ ಹೊಂದಿರುವಂಥ ವ್ಯಕ್ತಿಗಳಿಗೆ ಅಥವಾ ಅವರ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿವಾರಣೆ ಮಾಡಲಿಕ್ಕೂ ಕೂಡ ಇದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಈ ಹಣ್ಣಿನಿಂದ ಆಗುವಂಥ ಮುಂದಿನ ಪ್ರಯೋಜನ ನೋಡೋದಾದರೆ ಉರಿಯೂತದಂಥ ಗುಣಲಕ್ಷಣಗಳನ್ನು ಇದು ಕಡಿಮೆ ಮಾಡುತ್ತೆ. ಈ ಕಿವಿ ಹಣ್ಣಿನಲ್ಲಿರುವಂಥ ಕೆಲವು ಸಂಯುಕ್ತಗಳು ಉರಿಯೂತದ ಪರಿಣಾಮಗಳನ್ನು ಹೊಂದಿವೆ. ಇವು ದೇಹದಲ್ಲಿ ಉಂಟಾಗುವಂಥ ಉರಿಯೂತದ ಗುರುತುಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಉರಿಯೂತದ ಪರಿಸ್ಥಿತಿಗಳ ಲಕ್ಷಣಗಳನ್ನು ಸಮರ್ಥಕವಾಗಿ ನಿವಾರಣೆಯನ್ನು ಮಾಡುತ್ತವೆ. ಇದರ ಮುಂದಿನ ಪ್ರಯೋಜನ ನೋಡೋದಾದರೆ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಈ ಹಣ್ಣಿನಲ್ಲಿರುವಂಥ ಕಡಿಮೆ ಕ್ಯಾಲೋರಿಗಳು ಮತ್ತು ಹೆಚ್ಚಿನ ಫೈಬರ್ಗಳನ್ನು ಇದು ಹೊಂದಿರೋದ್ರಿಂದ ತೂಕವನ್ನು ಇದು ಕಡಿಮೆ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಈ ಹಣ್ಣನ್ನು ನಾವು ಸೇವನೆ ಮಾಡೋದ್ರಿಂದ ಆಗುವಂಥ ಮುಂದಿನ ಪ್ರಯೋಜನ ನೋಡೋದಾದರೆ ಇವು ನಮ್ಮ ಮೂಳೆಯ ಆರೋಗ್ಯವನ್ನು ಕಾಪಾಡಲಿಕ್ಕೆ ಹೆಚ್ಚು ಸಹಾಯ ಮಾಡುತ್ತದೆ. ಈ ಹಣ್ಣಿನಲ್ಲಿರುವಂಥ ವಿಟಮಿನ್ ಕೆ ಕ್ಯಾಲ್ಶಿಯಂನ ಹೀರ್ಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಬಲವಾದ ಮೂಳೆಗಳು ಗಟ್ಟಿ ಆಗಲಿಕ್ಕೆ ಇದು ನಮಗೆ ಸಹಾಯನ ಮಾಡುತ್ತದೆ. ಮತ್ತು ಈ ಹಣ್ಣಿನಲ್ಲಿರುವಂಥ ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿನ ನೈಸರ್ಗಿಕ ನಿರ್ವಿಷೀಕರಣ ಪ್ರಕ್ರಿಯೆಗಳನ್ನು ಕೂಡ ಬೆಂಬಲಿಸುತ್ತದೆ ಮತ್ತು ದೇಹದಲ್ಲಿರುವಂಥ ವಿಷ ಮತ್ತು ತ್ಯಾಜ್ಯ ವಸ್ತುಗಳನ್ನು ತೆಗೆದುಹಾಕುವಲ್ಲಿ ಇದು ಸಹಾಯ ಮಾಡುತ್ತದೆ. ಈ ಹಣ್ಣನ್ನು ಡೆಂಗ್ಯೂಗೆ ಜಾಸ್ತಿ ಬಳಸ್ಕೊಳ್ಳಾಗುತ್ತೆ ಅಂತ ಹೇಳಲಾಗುತ್ತೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ಸೋಂಕುಗಳ ವಿರುದ್ಧ ನಮ್ಮ ದೇಹ ಹೋರಾಡಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತದೆ. ಮತ್ತು ಇದರಲ್ಲಿ ಹೆಚ್ಚಿನ ನೀರಿನಾಂಶ ಇರೋದ್ರಿಂದ ಈ ಹಣ್ಣು ದೇಹವನ್ನು ತೇವಾಂಶದಿಂದ ಇಡೋದಕ್ಕೆ ನಮಗೆ ಸಹಾಯ ಮಾಡುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕಿವಿ ಹಣ್ಣನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತ. ನಾವು ಪ್ರತಿನಿತ್ಯ ನಮ್ಮ ಊಟದ ಜೊತೆಗೆ ಈ ಕಿವಿ ಹಣ್ಣನ್ನು 2-3 ತಿನ್ನೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಗಳಾಗುತ್ತದೆ. ಇನ್ನು ನಾವು ಈ ಕಿವಿ ಹಣ್ಣನ್ನು ಹೇಗೆ ತಿನ್ನಬೇಕು ಅಥವಾ ಸೇವಿಸಬೇಕು ಅನ್ನೋದನ್ನು ನೋಡೋದಾದರೆ ಈ ಹಣ್ಣನ್ನು ನಾವು ಡೈರೆಕ್ಟಾಗೂ ಕೂಡ ನಾವು ತಿನ್ಬೋದು. ಅದನ್ನು ಕಟ್ ಮಾಡಿ ಅದರೊಳಗಡೆ ಇರುವಂಥ ತಿರುಳನ್ನ ನಾವು ಒಂದು ಸ್ಪೂನಿಂದ ತೆಗೆದು ಡೈರೆಕ್ಟಾಗಿ ಕೂಡ ತಿನ್ಬೋದು ಮತ್ತು ಸಲಾಡ್ ರೀತಿಯೂ ಕೂಡ ತಿನ್ಬೋದು ಫ್ರೆಂಡ್ಸ್.
ಹೀಗೆ ನಾವು ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಮತ್ತು ನಿದ್ರೆಗೆ ಸಂಬಂಧಪಟ್ಟಂಥ ಕಾಯಿಲೆ, ಕೆಲವರಿಗೆ ಸರಿಯಾಗಿ ನಿದ್ರೆ ಬರ್ತಾ ಇರಲ್ಲ. ಸೊ ಆ ಥರ ಪ್ರಾಬ್ಲಮ್ ಇರೋರು ಈ ಹಣ್ಣನ್ನು ತಿನ್ನೋದ್ರಿಂದ ಮತ್ತು ಆ ರೋಗ ಕಡಿಮೆ ಆಗುತ್ತೆ. ಹಾಗೆ ಹೃದಯದಲ್ಲೇ ಜಾಸ್ತಿ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರೋರು ಈ ಹಣ್ಣನ್ನು ತಿನ್ನೋದ್ರಿಂದ ರಕ್ತ ಸಂಚಲನ ನಮ್ಮ ದೇಹದಲ್ಲಿ ಚೆನ್ನಾಗಾಗುತ್ತೆ. ಕೊಲೆಸ್ಟ್ರಾಲ್ ಅಂಶನ ಇದು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ಕಿವಿ ಹಣ್ಣನ್ನು ತಿನ್ನೋದ್ರಿಂದ ಆಗುವಂಥ ಪ್ರಯೋಜನಗಳು ಮತ್ತು ಈ ಕಿವಿ ಹಣ್ಣನ್ನು ತಿನ್ನೋದ್ರಿಂದ ಅಂತ ಆಗುವಂಥ ಅಡ್ಡ ಪರಿಣಾಮಗಳು. ಮೀನ್ಸ್ ಕೆಲವರಿಗೆ ಇದು ಅಲರ್ಜಿ ಕೂಡ ಉಂಟು ಮಾಡುತ್ತೆ, ಯಾವ ರೀತಿ ಅಲರ್ಜಿನ ಉಂಟು ಮಾಡುತ್ತೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಾವು ದಿನನಿತ್ಯ ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹೆಚ್ಚು ಲಾಭಗಳಿದೆ, ನಾವು ಹೆಚ್ಚು ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದ ನಿಮಗೆ ಇಷ್ಟ ಆದರೆ ಮತ್ತು ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.